ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಬಂಗಾಳ ಚುನಾವಣೆಯ ಗೆದ್ದ ಬಳಿಕ ಬಿಜೆಪಿ ಹೊಸ ಉತ್ಸಾಹದಲ್ಲಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಗೆಲ್ಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಿದೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಇದ್ದರೂ ಬಿಜೆಪಿ ಈಗಿಂದಲೇ ಅದರ ತಂತ್ರಗಾರಿಕೆಯನ್ನು ಆರಂಭ ಮಾಡ್ತಾ ಇದೆ. ಬಂಗಾಳದಲ್ಲಿ ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಿತ್ತೋ ಅದೇ ಮಾದರಿಯಲ್ಲಿ ಕರ್ನಾಟಕವನ್ನು ಗೆಲ್ಲೋದಕ್ಕೆ ಅಮಿತ್ ಶಾ ಪಣವನ್ನು ತೊಟ್ಟಿದ್ದಾರೆ. ಅಮಿತ್ ಶಾ ಈ ಬಾರಿ ಬಂಗಾಳ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಸ್ವತಃ ಬಂಗಾಳ ಚುನಾವಣೆಯ ಉಸ್ತುವಾರಿಯೂ ಕೂಡ ಆಗಿದ್ದರು. ಆ ಚುನಾವಣೆ ಮುನ್ನ ಅಂದರೆ 2 ವರ್ಷದ ಹಿಂದೆಯೇ ಬಂಗಾಳದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡಿತ್ತು ಬಿಜೆಪಿ. ಜೊತೆಗೆ ಚುನಾವಣೆಗೆ ಪೂರಕವಾಗಿರುವಂಥ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿತ್ತು. ಯಾವುದೋ ಒಬ್ಬ ನಾಯಕನ ವಿರುದ್ಧ ಟೀಕೆ ಮಾಡುವ ಬದಲು ವಿಷಯವನ್ನು ಇಟ್ಟುಕೊಂಡು ಟೀಕೆ ಮಾಡುವಂಥ ಕೆಲಸವನ್ನು ಅಲ್ಲಿ ಬಿಜೆಪಿ ಮಾಡಿತ್ತು. 2026ರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿರಲಿಲ್ಲ. ಬದಲಾಗಿ ಅವರ ಆಡಳಿತ ವೈಖರಿ ಜೊತೆಗೆ ಅಲ್ಲಿನ ಭ್ರಷ್ಟಾಚಾರ ವಿಷಯವನ್ನು ಇಟ್ಟುಕೊಂಡೇ ಚುನಾವಣೆಯನ್ನು ಎದುರಿಸಿತ್ತು. ಜೊತೆಗೆ ಈ ಹಿಂದಿನ ಚುನಾವಣೆಯಲ್ಲಿ ಬಂಗಾಳದಲ್ಲಿ ಅವರು ನೇರವಾಗಿ ಮಮತಾ ಬ್ಯಾನರ್ಜಿಯನ್ನು ಟಾರ್ಗೆಟ್ ಮಾಡಿರುವಂಥ ಕಾರಣಕ್ಕಾಗಿ ಅಥವಾ ಅವರ ವಿರುದ್ಧ ಹೆಚ್ಚಿನ ಪ್ರಮಾಣದಲ್ಲಿ ಟೀಕಾ ಪ್ರಹಾರವನ್ನು ಮಾಡಿರುವಂಥ ಕಾರಣಕ್ಕಾಗಿ ಅದು ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರ್ತು ಅನ್ನುವಂಥದ್ದನ್ನು ಬಿಜೆಪಿ ಬಂಗಾಳ ಅರಿತುಕೊಂಡಿತ್ತು. ಅದನ್ನು ಅಮಿತ್ ಶಾ ಅವರು 2026ರಲ್ಲಿ ಸರಿಪಡಿಸುವ ಕೆಲಸವನ್ನು ಮಾಡಿದರು. ಸ್ವತಃ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಾಯಿತು. ಅಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ತು. ಜೊತೆಗೆ ಬಹುಮತ ಬಂದಿರುವಂಥ ಕಾರಣಕ್ಕಾಗಿ ಬಿಜೆಪಿ ಸರ್ಕಾರವನ್ನು ಕೂಡ ರಚನೆ ಮಾಡಿದ್ದಾರೆ. ಆದರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಒಂದು ಹೆಬ್ಬಾಗಿಲಾಗಿದ್ದಂಥ ಕರ್ನಾಟಕದಲ್ಲಿ ಇತ್ತೀಚಿನ ಚುನಾವಣೆಗಳನ್ನು ಗಮನಿಸ್ತಾ ಹೋದರೆ ಬಿಜೆಪಿಯ ವೋಟ್ ಪರ್ಸೆಂಟೇಜ್ ಇರ್ಬೋದು ಅಥವಾ ಬಿಜೆಪಿ ಗೆಲ್ಲುವಂತಹ ವಿಧಾನಸಭಾ ಕ್ಷೇತ್ರಗಳ ಸ್ಥಾನ ಏನಿದೆಯಲ್ಲ ಅದರ ಸಂಖ್ಯೆ ಕ್ಷೀಣಿಸ್ತಾನೆ ಇದೆ. ಯಡಿಯೂರಪ್ಪನವರ ಕಾಲದಲ್ಲಿ ಬಿಜೆಪಿ ಒಂದು ಹಂತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸೀಟನ್ನು ಗೆಲ್ತಾ ಇತ್ತು. ಆದರೆ ಅದಾದ ನಂತರದಲ್ಲಿ ಬಿಜೆಪಿಗೆ ಬಂದೊದಗಿರುವಂತಹ ಸ್ಥಿತಿ ಇದೆಯಲ್ಲ ಅದು ತೀರಾ ಹೀನಾಯ ಸ್ಥಿತಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಬಿಜೆಪಿಗೆ ಎಲ್ಲ ರೀತಿಯ ಅವಕಾಶಗಳಿತ್ತು. ಆದರೆ ಬಿಜೆಪಿ ಅದನ್ನು ಸರಿಪಡಿಸಿಕೊಂಡು ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎಡುತ್ತಾನೆ ಇದೆ. ಈಗಲೂ ಕೂಡ ಅದೇ ಪರಿಸ್ಥಿತಿ ಬಿಜೆಪಿ ಕರ್ನಾಟಕದಲ್ಲಿದೆ. ಒಂದು ಕಡೆ ವಿಜೇಂದ್ರ ಅವರ ಬಣ ಆದರೆ ಇನ್ನೊಂದು ಕಡೆ ಪಕ್ಷನಿಷ್ಠರು ಅಥವಾ ಸಿದ್ಧಾಂತ ನಿಷ್ಠರು ಅನ್ನುವಂಥವರ ಬಣ ಇನ್ನೊಂದು ಕಡೆ ಇದೆ. ರೆಬಲ್ಸ್ ಟೀಮ್ ಇನ್ನೊಂದು ಕಡೆ ಇದೆ. ಈ ರೀತಿಯಾಗಿ ಹರಿದು ಹಂಚು ಹೋಗ್ಬಿಟ್ಟಿದೆ. ಇದೇ ರೀತಿಯಾಗಿ ಚುನಾವಣೆಯನ್ನು ಎದುರಿಸಿದ್ರೆ ಇದೇ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನು 2028ರ ವೇಳೆಗೆ ಬಿಜೆಪಿ ಕರ್ನಾಟಕ ಎದುರಿಸ್ತು ಅಂತಂದರೆ ಆ ಸಂದರ್ಭದಲ್ಲಿ ಕನಿಷ್ಠ ಇವರು ಬಹುಮತದ ಹತ್ತಿರಕ್ಕೂ ಕೂಡ ಬರೋದಕ್ಕಾಗೋದಿಲ್ಲ. JDSನೊಂದಿಗೆ ಬೆಂಬಲಿತವಾಗಿ ಚುನಾವಣೆಯನ್ನು ಎದುರಿಸಿದರೂ ಕೂಡ ಇವರಿಗೆ ಬಹುಮತ ಬರುವಂಥ ನಿರೀಕ್ಷೆಗಳಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಅಮಿತ್ ಶಾ ಈಗ ಟಾರ್ಗೆಟ್ ಕರ್ನಾಟಕ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ನೋಡ್ತಾ ಇದ್ದಾರೆ. ಕರ್ನಾಟಕವನ್ನು ಯಾವ ರೀತಿಯಾಗಿ ವಶಪಡಿಸ್ಕೊಳ್ಬೋದು, ಯಾವ ರೀತಿಯಾಗಿ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆಲ್ಬೋದು, ಬಿಜೆಪಿ ಮಾಡಬೇಕಾಗಿರೋದೇನು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಸಭೆಯನ್ನು ಮಾಡೋದಕ್ಕೂ ಕೂಡ ಅಮಿತ್ ಶಾ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಅಮಿತ್ ಶಾ ಯಾಕೆ ಕರ್ನಾಟಕವನ್ನು ಹೆಚ್ಚಿನ ಗಮನ ಕೊಡ್ತಾರೆ ಅಂತಂದರೆ ಕರ್ನಾಟಕದಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಎಫರ್ಟನ್ನು ಹಾಕಿದ್ರೆ ಬಿಜೆಪಿ ಅಲ್ಲಿ ಆರಾಮಾಗಿ ಗೆಲ್ಬೋದು ಅನ್ನುವಂಥ ಒಂದು ಮನಸ್ಥಿತಿ ಬಿಜೆಪಿಯ ಹೈಕಮಾಂಡ್ಗೆ ಇದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಇಟ್ಟುಕೊಂಡು ಜನರ ಮನಸ್ಸನ್ನು ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ವಾತಾವರಣ ಇರುವ ಕಾರಣಕ್ಕಾಗಿ ಅಮಿತ್ ಶಾ ಹೆಚ್ಚಿನ ಗಮನವನ್ನು ಬಿಜೆಪಿ ಕರ್ನಾಟಕದತ್ತ ಒಡ್ತಾ ಇದ್ದಾರೆ, ಅವರ ಗಮನವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಚುನಾವಣೆಗೆ 2 ವರ್ಷ ಇದೆ ಅನ್ನುವಂಥ ಒಂದು ನೆಪವನ್ನು ಇಟ್ಟುಕೊಂಡು ಈಗ ಪಕ್ಷವನ್ನು ಯಥಾಸ್ಥಿತಿಯಲ್ಲಿ ಬಿಡೋದಕ್ಕೆ ಅಮಿತ್ ಶಾ ಸಿದ್ಧರಾಗಿಲ್ಲ. ಅವರು ಈಗಿಂದಲೇ ಕಂಟ್ರೋಲನ್ನು ತೆಗೆದುಕೊಂಡು ನೇರವಾಗಿ ಹೈಕಮಾಂಡ್ ಮೂಲಕವಾಗಿಯೇ ಬಿಜೆಪಿಯನ್ನು ಕರ್ನಾಟಕದಲ್ಲಿ ಆಪರೇಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಬಂಗಾಳ ಮಾದರಿ ಅಂತ ಹೇಳ್ತಾ ಇದ್ದೆ ನಾನು. ಬಂಗಾಳದಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಸಂಘಟನೆಯನ್ನು ಮಾಡ್ತು ಅಂತಂದರೆ 2026ರ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೂ ಮುನ್ನ ನಡೆದಂತಹ ಅಂದರೆ ಹಿಂದಿನ ವಿಧಾನಸಭಾ ಚುನಾವಣೆ ಇತ್ತಲ್ಲ ಆ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮತಗಳು ನಮ್ಮಿಂದ ಕಳೆದು ಹೋಯಿತು, ಅದಕ್ಕೆ ಕಾರಣ ಏನು, ಅಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಬೇಕಿತ್ತಾ ಅಥವಾ ಅಲ್ಲಿನ ಅಭ್ಯರ್ಥಿ ಅಥವಾ ಅಲ್ಲಿನ ಕಾರ್ಯಕರ್ತರ ಮುನಿಸು ಅಥವಾ ಇನ್ಯಾವುದು ನಮಗೆ ಸೋಲಿಗೆ ಕಾರಣ ಆಯಿತು, ಇದೆಲ್ಲವನ್ನು ಬಿಜೆಪಿ ಅಲ್ಲಿ ಅಧ್ಯಯನ ಮಾಡ್ತಾ ಇತ್ತು. ಪ್ರತಿ ವರ್ಷವೂ ಆ ಒಂದು ಅಧ್ಯಯನವನ್ನು ಮಾಡುವ ಮೂಲಕವಾಗಿ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತಾ ಇತ್ತು.
ಅದ ನಂತರದಲ್ಲಿ ಯಾವ್ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಆ ಎಲ್ಲ ಬದಲಾವಣೆಯನ್ನು BJP ಮೇಲಿಂದ ಮೇಲೆ ಮಾಡ್ಕೊಳ್ತಾ ಇತ್ತು. ಅಂದರೆ ಹಿಂದಿನ ವಿಧಾನಸಭಾ ಚುನಾವಣೆ ಮುಕ್ತಾಯದ ನಂತರದ ದಿನದಿಂದಲೇ ಅವರು ಚುನಾವಣೆಯ ಸಿದ್ಧತೆಯನ್ನು ಆರಂಭ ಮಾಡಿದರು. ಅದು ತೆರೆಮರೆಯಲ್ಲಿತ್ತು. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಯಾರಾದರೂ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮುಗಿದ ನಂತರದಲ್ಲಿ, ಅಂದರೆ ಒಂದು ಚುನಾವಣೆ ಮುಗಿದ ಬಳಿಕ ಮುಂದಿನ ಚುನಾವಣೆಗಾಗಿ ಅವತ್ತಿನಿಂದಲೇ ಸಿದ್ಧತೆಯನ್ನು ಮಾಡ್ತಾರಾ ಅಂತ. ಆದರೆ ಬಂಗಾಳದ ಪರಿಸ್ಥಿತಿ ಹಾಗಾಗಿರಲಿಲ್ಲ. TMC ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯವನ್ನು ಗೆಲ್ಲಬೇಕಂತಂದರೆ BJPಗೆ ಸಾಕಷ್ಟು ಪ್ರಮಾಣದಲ್ಲಿ ಚಾಲೆಂಜಸ್ಗಳಿತ್ತು. ಅದೇ ಒಂದು ಕಾರಣಕ್ಕಾಗಿ ಅಲ್ಲಿ ಚುನಾವಣೆಗೂ ಮುನ್ನ ಸಾಕಷ್ಟು ದಿನಗಳು, ಅಂದರೆ ವರ್ಷಗಳಿಂದಲೇ ಅವರು ಸಿದ್ಧತೆಯನ್ನು ಆರಂಭ ಮಾಡ್ತಾ ಇದ್ರು. ಕಳೆದ 3 ವರ್ಷದಿಂದ ಸಂಘಟನಾ ಕಾರ್ಯದರ್ಶಿಯ ಹುದ್ದೆಯ ಮೂಲಕವಾಗಿ ಅಲ್ಲಿನ BJPಯನ್ನು ಕಂಟ್ರೋಲ್ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇತ್ತು. ಹಾಗಾದರೆ ಸಂಘಟನಾ ಕಾರ್ಯದರ್ಶಿಯ ಹುದ್ದೆ ಏನು, ಈ ಹುದ್ದೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಹುದ್ದೆಯಲ್ಲಿ ಇರುವಂಥವ್ರು ಯಾವ ರೀತಿಯಾಗಿರ್ತಾರೆ, ಅವರ ಜೀವನ ಶೈಲಿ ಏನಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ನೀವು RSS ಬಗ್ಗೆ ಗೊತ್ತಿರುವಂಥವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವಿರುತ್ತೆ, ಸಂಘಟನಾ ಕಾರ್ಯದರ್ಶಿ ಹುದ್ದೆಗಳು ಏನು ಅಂತ. ಅದನ್ನು ಗೊತ್ತಿಲ್ಲದೆ ಇದ್ದಂಥವರಿಗೆ ಸ್ವಲ್ಪ ಕಷ್ಟ ಅದರ ಕಾರ್ಯವೈಖರಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಪ್ರಮುಖವಾಗಿ ಈ ಸಂಘಟನಾ ಕಾರ್ಯದರ್ಶಿ ಹುದ್ದೆಗೆ RSSನ ಪ್ರಚಾರಕರ ರೀತಿಯಲ್ಲಿ, ಅಂದರೆ ಯಾವ ರೀತಿಯಾಗಿ RSSನಲ್ಲಿ ಪ್ರಚಾರಕರಿರ್ತಾರಲ್ಲ, ಜಿಲ್ಲಾ ಪ್ರಚಾರಕರು ಅಥವಾ ತಾಲೂಕು ಹಂತದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅಥವಾ ವಿಭಾಗ ಮಟ್ಟದಲ್ಲಿ ಪ್ರಚಾರಕರಿರ್ತಾರಲ್ಲ, ಅದೇ ರೀತಿಯ ಪ್ರಚಾರಕರಂತೆ ಸಂಘಟನಾ ಕಾರ್ಯದರ್ಶಿ ಹುದ್ದೆಯನ್ನು BJP ಸೃಷ್ಟಿಯನ್ನು ಮಾಡಿತ್ತು. ಈ ಪ್ರಚಾರಕರ ಕೆಲಸ ಏನು ಅಂತಂದರೆ ಅವ್ರದ್ದು ಹೆಸರಲ್ಲೇ ಇರುವಂತೆ ಪ್ರಚಾರವನ್ನು ಮಾಡೋದು, ಜನಪ್ರಿಯತೆಯನ್ನು ಗಳಿಸುವಂಥದ್ದು, ಅಲ್ಲಿನ ಕಾರ್ಯಕರ್ತರ ಮನಸ್ಥಿತಿಯನ್ನು ಅರಿತುಕೊಳ್ಳೋದು, ಕಾರ್ಯಕರ್ತರಿಗೆ ಏನು ಅವಶ್ಯಕತೆ ಇದೆ, ಕಾರ್ಯಕರ್ತರ ನಾಡಿಮಿಡಿತ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೋದು, ಇದನ್ನು ಆ ಸಂಘಟನಾ ಕಾರ್ಯದರ್ಶಿಗಳು ಮಾಡಬೇಕಾಗತ್ತೆ. RSSನಲ್ಲಿ ಪ್ರಚಾರಕರು ಮಾಡ್ತಾರೆ. ಅದೇ ರೀತಿಯ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಮಹಾನಗರದ ವ್ಯಾಪ್ತಿಗಳಲ್ಲಿ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳನ್ನು ಕೂಡ ಬಂಗಾಳದಲ್ಲಿ BJP ನೇಮಕವನ್ನು ಮಾಡಿತ್ತು. ಅವರು ನಿರಂತರವಾಗಿ ಪ್ರವಾಸದ ಮೂಲಕ, ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ, ಜೊತೆಗೆ ಬೂತ್ ಹಂತದಲ್ಲಿಯೂ ಕೂಡ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಸಂಘಟನೆ ಯಾವ ರೀತಿ ಇತ್ತು ಅಂತಂದರೆ ಪ್ರತಿ ತಿಂಗಳು ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ ಆ ವರದಿಯನ್ನು ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗೆ ಮತ್ತು ಬಂಗಾಳದ ಸಂಘಟನಾ ಕಾರ್ಯದರ್ಶಿಗೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗೆ ವರದಿಯನ್ನು ಸಲ್ಲಿಕೆಯನ್ನು ಮಾಡಬೇಕಿತ್ತು. ಅಲ್ಲಿ ರಾಜ್ಯಾಧ್ಯಕ್ಷರು ಇರ್ತಾ ಇದ್ರು, ಆದರೆ ಅದರ ಜೊತೆಗೆ ಈ ಒಂದು ಸಂಘಟನಾ ಸರಪಳಿ ಏನಿತ್ತಲ್ಲ, ಇವರು ಮೇಲಿಂದ ಮೇಲೆ ಅಲ್ಲಿ ಸುಧಾರಣೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅವರೇ ಕೂಲಂಕುಷವಾಗಿ ಆ ಒಂದು ಪಕ್ಷವನ್ನು ಯಾವ ರೀತಿಯಾಗಿ ನಾವು ಸಂಘಟನೆ ಮಾಡಬೇಕು, ಜನರ ನಾಡಿಮಿಡಿತ ಏನಿದೆ, ಜೊತೆಗೆ ರಾಜ್ಯಾಧ್ಯಕ್ಷರಿಗೆ ಯಾವ ರೀತಿ ಸೂಚನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಈ ಸಂಘಟನಾ ಸರಪಳಿ ಮಾಡ್ತಾ ಇತ್ತು. BL ಸಂತೋಷ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಏನಿದಾರಲ್ಲ, ಆ ಒಂದು ಜವಾಬ್ದಾರಿಯವರೆಗೂ ಕೂಡ ಇವರ ಸರಪಳಿ ಇತ್ತು. ಅವರು ಆ ಮಾಹಿತಿಯನ್ನು ಅಲ್ಲಿವರೆಗೂ ಕೂಡ ಕಳಿಸ್ತಾ ಇದ್ರು. ಆ ರೀತಿಯಾಗಿ ಅಲ್ಲಿ ಅವರು ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಆರಂಭ ಮಾಡಿದರು. ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಯಾವ ಕ್ಷೇತ್ರದಲ್ಲಿ ನಮಗೆ ಕಳೆದ ಬಾರಿ ಹಿನ್ನಡೆ ಆಯಿತು, ಅದನ್ನು ಯಾವ ರೀತಿಯಾಗಿ ನಾವು ಪ್ಲಸ್ ಮಾಡ್ಕೊಳ್ಬೋದು, ಬೂತನ್ನು ಗೆದ್ದರೆ ನಾವು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಂತೆ ಅನ್ನುವಂಥ ಘೋಷಣೆ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಮಾಡೋದಕ್ಕೆ BJP ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. 2023ರ ಚುನಾವಣೆ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ಈ ಒಂದು ಸಂಘಟನಾ ಕಾರ್ಯದರ್ಶಿ ಹುದ್ದೆ BJPಯಲ್ಲಿತ್ತು. ಆದರೆ ಅದಾದ ನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಆ ಹುದ್ದೆಯನ್ನು ವಿಸರ್ಜನೆ ಮಾಡಲಾಗಿತ್ತು. ಇದುವರೆಗೂ ಕೂಡ ಆ ಹುದ್ದೆ ಇಲ್ಲ. ಈಗ ಪ್ರಸ್ತುತ BJP ಕರ್ನಾಟಕದಲ್ಲಿ ಸಂಘಟನಾ ಕಾರ್ಯದರ್ಶಿಯ ಹುದ್ದೆಯೇ ಇಲ್ಲ. ಎಲ್ಲೂ ಕೂಡ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ಯಾರೂ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಈಗ ಆ ಒಂದು ಹುದ್ದೆಯನ್ನು ಮರುಸೃಷ್ಟಿ ಮಾಡುವ ಮೂಲಕವಾಗಿ ಕಂಟ್ರೋಲನ್ನು ತೆಗೆದುಕೊಳ್ಳೋದಕ್ಕೆ ಅಮಿತ್ ಶಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ನೇರವಾಗಿ ಕರ್ನಾಟಕವನ್ನು ಗೆಲ್ಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಕಂಪ್ಲೀಟಾಗಿ BJP ಕರ್ನಾಟಕದ ಹಿಡಿತವನ್ನು ತೆಗೆದುಕೊಳ್ಳೋದು, ಆ ಮೂಲಕವಾಗಿ ರಾಜ್ಯಾಧ್ಯಕ್ಷರು ಯಾರೇ ಇರಲಿ, ಇಲ್ಲಿನ ಬಣ ಬಡಿದಾಟ ಏನೇ ಇರಲಿ, ಆದರೆ ಸಂಪೂರ್ಣ ಹಿಡಿತ ಹೈಕಮಾಂಡಲ್ಲಿರುತ್ತೆ. ಅಂದರೆ ಜುಟ್ಟು ಹೈಕಮಾಂಡಲ್ಲಿ ಇದ್ದಂತೆ, BJP ಕರ್ನಾಟಕದ ಜುಟ್ಟು BJPಯ ಹೈಕಮಾಂಡ್ ನಾಯಕರ ಕೈಯಲ್ಲಿದ್ದಂತೆ. ಅಲ್ಲಿ ಪ್ರಮುಖವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅವರು ಈ ಒಂದು ವರದಿಯ ಮೂಲಕವಾಗಿ ತೆಗೆದುಕೊಳ್ತಾರೆ. ಯಾರಿಗೆ ಸ್ಥಾನಮಾನವನ್ನು ಕೊಡಬೇಕು, ಯಾರಿಗೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟನ್ನು ಕೊಡಬೇಕು, ಅಥವಾ ಯಾರು ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರು ಪಕ್ಷದಲ್ಲಿ ಹುಳಿ ಹಿಂಡುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದೆಲ್ಲದನ್ನು ರಿಪೋರ್ಟನ್ನು ಅವರು ತೆಗೆದುಕೊಂಡು ಅದರಂತೆ ಪಕ್ಷದ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರು ಈ ರೀತಿಯ ಒಂದು ಸರಪಳಿಯ ಮೂಲಕವಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ
2028ಕ್ಕೆ JDS ಜೊತೆಗೆ ಇವರು ಚುನಾವಣೆಯನ್ನು ಎದುರಿಸೋದು ಬಹುತೇಕ ಖಚಿತ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯ ಹುದ್ದೆಯನ್ನು ನೇಮಕ ಮಾಡೋದು, ಹಾಗೆ ಅಗತ್ಯ ಬಿದ್ದಲ್ಲಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ BJP ನೇಮಕ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತದೆ. ಆ ಮೂಲಕವಾಗಿ ಸಂಘಟನೆಯನ್ನು ಬಲಿಷ್ಠಗೊಳಿಸೋದು, ಅದು ಯುವ ಮೋರ್ಚಾ ಇರ್ಬೋದು, ಹಿಂದುಳಿದ ವರ್ಗಗಳ ಏನು ಮೋರ್ಚಾ ಇದೆಯಲ್ಲ, ಹಿಂದುಳಿದ ಮೋರ್ಚಾ BJPದು ಅದಿರ್ಬೋದು, SC/ST ಮೋರ್ಚಾ ಇರ್ಬೋದು, ಇದೆಲ್ಲವನ್ನು ರಿಆಕ್ಟಿವ್ ಮಾಡೋದಕ್ಕೆ ಅಮಿತ್ ಶಾ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಹುದ್ದೆಯನ್ನು ನೇಮಕ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬಂಗಾಳದಂತೆ ಕರ್ನಾಟಕದಲ್ಲಿ ಯಶಸ್ಸನ್ನು ಸಿಗುತ್ತೆ BJPಗೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆ ಇನ್ನೂ ಚುನಾವಣೆಗೆ 2 ವರ್ಷ ಇರುವಾಗಲೇ BJP ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ನ ವೈಫಲ್ಯಗಳು ಜೊತೆಗೆ ಇಲ್ಲಿ ವ್ಯಕ್ತಿ ಆಧಾರಿತ ಟೀಕೆಯ ಬದಲಾಗಿ ವಿಚಾರ ಆಧಾರಿತ ಟೀಕೆ ಮಾಡುವ ಮೂಲಕ, ವಿಚಾರ ಆಧಾರಿತ ಪ್ರಶ್ನೆಗಳನ್ನು ಎತ್ತುವ ಮೂಲಕವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಒಂದು ಬಹುಮತವನ್ನು ಪಡೆಯೋದಕ್ಕೆ BJP ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಮಿತ್ ಶಾ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಈ ಒಂದು ಕರ್ನಾಟಕವನ್ನು ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಬಳಿಯೂ ಕೂಡ ಎಲ್ಲ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇರುತ್ತೆ ಅಥವಾ ಅವ್ರಿಗೆ ಅಧಿಕಾರ ಇರುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಬಂಗಾಳ ಮಾದರಿಯಲ್ಲಿ BJP ಕರ್ನಾಟಕವನ್ನು ಗೆಲ್ಲಿಸೋದಕ್ಕೆ ಅಮಿತ್ ಶಾ ಪಣವನ್ನು ತೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.